ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸೋಲಾರ್ ಪವರ್ ಪ್ಲಾಂಟ್ಗೆ ಗ್ರಾಮಸ್ಥರ ವಿರೋಧ, ಸ್ಥಳ ಪರಿಶೀಲಿಸಿದ ತಹಶೀಲ್ದಾರ್. ಚಾಮರಾಜನಗರ ತಾಲೂಕಿನ ಬೂದಂಬಳ್ಳಿ ಹಾಗೂ ಬೂದಂಬಳ್ಳಿ ಮೂಳೆ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕುಸುಮ್ ಯೋಜನೆಯಡಿ ಸೋಲಾರ್ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಉದ್ದೇಶಿಸಿರುವ ಜಮೀನಿನ ಕುರಿತು ಗ್ರಾಮಸ್ಥರು ಹಾಗೂ ರೈತರಿಂದ ವಿರೋಧ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಗಿರಿಜಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸೋಲಾರ್ ಪವರ್ ಪ್ಲಾಂಟ್ ನಿರ್ಮಾಣಕ್ಕಾಗಿ ಸರ್ಕಾರಿ ಜಮೀನು ಬಳಕೆ ಮಾಡುವ ಪ್ರಸ್ತಾವನೆಗೆ ಗ್ರಾಮಸ್ಥರು ಮತ್ತು ರೈತರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಜಮೀನು ಗ್ರಾಮಸ್ಥರ ಜೀವನೋಪಾಯಕ್ಕೂ ಅಗತ್ಯವಾಗಿದ್ದು, ವಿಶೇಷವಾಗಿ ದನ, ಕರು, ಕುರಿ, ಮೇಕೆ ಇತ್ಯಾದಿ ಹೈನುಗಾರಿಕೆ ಚಟುವಟಿಕೆಗಳಿಗೆ ಬಳಸಿಕೊಳ್ಳಲು ಜಮೀನು ಬೇಕಾಗಿದೆ ಎಂದು ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದರು. ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಗಿರಿಜಾ ಅವರು ಜಮೀನಿನ ಪರಿಸ್ಥಿತಿ, ಗ್ರಾಮಸ್ಥರ ಅಹವಾಲು ಹಾಗೂ ಯೋಜನೆಗೆ ಸಂಬಂಧಿಸಿದ ವಿಚಾರಗಳ ಕುರಿತು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ತಮ್ಮ ಬೇಡಿಕೆಗಳನ್ನು ಅಧಿಕಾರಿಗಳ ಮುಂದೆ ಮಂಡಿಸಿ ಸೋಲಾರ್ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಜಮೀನು ನೀಡುವುದರಿಂದ ತಮ್ಮ ಕೃಷಿ ಹಾಗೂ ಹೈನುಗಾರಿಕೆ ಚಟುವಟಿಕೆಗಳಿಗೆ ತೊಂದರೆಯಾಗಲಿದೆ ಎಂದು ತಿಳಿಸಿದರು. ಗ್ರಾಮಸ್ಥರ ಅಹವಾಲುಗಳನ್ನು ಆಲಿಸಿದ ತಹಶೀಲ್ದಾರ್ ಸ್ಥಳ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ದಾಖಲೆಗಳು ಹಾಗೂ ವಾಸ್ತವ ಪರಿಸ್ಥಿತಿಯನ್ನ ಪರಿಶೀಲಿಸಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುವ ಬಗ್ಗೆ ತಿಳಿಸಿದರು. ಸೋಲಾರ್ ಪವರ್ ಪ್ಲಾಂಟ್ ವಿರುದ್ಧ ಗ್ರಾಮಸ್ಥರು, ರೈತರ ಆಕ್ಷೇಪ ಮುಂದುವರೆದಿದ್ದು, ಅಧಿಕಾರಿಗಳ ಮುಂದಿನ ನಿರ್ಧಾರದತ್ತ ಗ್ರಾಮಸ್ಥರು ಎದುರು ನೋಡುತ್ತಿದ್ದಾರೆ. ಈ ಸಮಯದಲ್ಲಿ ನಮಗೆ ನ್ಯಾಯ ಸಿಗದೆ ಹೋದರೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಧರಣಿ ಮಾಡುವುದಾಗಿ ಗ್ರಾಮಸ್ಥರು ಮಾಧ್ಯಮದ ಮೂಲಕ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಚೇರ್ಮನ್ ಕಾಮಶೆಟ್ರು, ಮಾಜಿ ಸದಸ್ಯರಾದ ಬೂದಂಬಳ್ಳಿ ಶಂಕರ್, ಬಿಕೆ ರಾಜಣ್ಣ, ಗ್ರಾಮದ ಮುಖಂಡರಾದ ಸಿದ್ದರಾಜು ಮಾತನಾಡಿದರು. ಬೂದಂಬಳ್ಳಿ ಹಾಗೂ ಬೂದಂಬಳ್ಳಿ ಮೂಳೆಯ ಎಲ್ಲ ಕೋಮಿನ ಯಜಮಾನರುಗಳು, ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಇಲ್ವೇ ಇಲ್ಲ, ಬೇಕಾದ್ರೆ ರಾಜೇಂದ್ರ ಅವ್ರನ್ನೇ ಕೇಳ್ಕೊಳ್ಳಿ, ಎಲ್ಲಾರನ್ನು ಕೇಳಿ. ಎಲ್ಲಾನು ಇಲ್ಲಿ ನಿಲ್ಸ್ಬೇಕು ಮೇಡಮ್. ದನಗಳನ್ನೆಲ್ಲವ ಯಾವ್ದು ಕೇಳಿದ್ರೆ ನಮ್ ಮನೆಗಳು ಕಟ್ಟಕ ಜಾಗಿಲ್ಲ ಹೆಚ್ಚಿಗೆ ಇಲ್ಲಿ ಬಿಟ್ರೆ ನಮ್ಗೆ ಇದೀನೇ ಇಲ್ಲ. ಅಳುದ್ರೆ ಎಲ್ಲ ಆಕಾರವೆಲ್ಲ ಬಂದು ನಿಂತ್ಕೊತಾವ ದನಗಳು ಇಲ್ಲಿ. ಅದು ಬಿಟ್ರೆ ನೀವು ಇದೀನೇ ಇಲ್ಲ, ನಮ್ಗೆ ಜಾಗನೇ ಇಲ್ಲ ಇಲ್ಲಿ. ಹೆಸರು ಬಿಕೆ ರಾಜಣ್ಣ ಅಂತ. ಈಗ ಈ ಆದೇಶ ನಡೆದಿರೋದಕ್ಕೆ ಇನ್ನೊಂದು ತಪ್ಪಾಗಿ ಆದೇಶ ಇದು ಮಾಡಿದ್ದಾರೆ. ಏನಂದ್ರೆ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಕಳೆದ ಬಾರಿ ಗ್ರಾಮ ಲೆಕ್ಕಾಧಿಕಾರಿಗಳು, ರಾಜಸ್ವ ನಿರೀಕ್ಷಕರು, ಉಪ ತಹಸೀಲ್ದಾರ್ ಎಲ್ಲರೂ ಅದನ್ನ ತಕರಾರಿದೆ, ಊರವರ ವಿರೋಧ ಇದೆ ಅಂದ್ಬಿಟ್ಟು ರಿಪೋರ್ಟ್ ಕೊಟ್ಟಿದ್ರು. ಇದು ಆದೇಶ ಮಾಡಿರೋದು ನಿಜವಾಗ್ಲೂ ನಮ್ಗೆ ಅನ್ಯಾಯ ಆಗಿರೋದು ಸರ್, ನಮ್ಮ ಊರಿಗೆ 2 ಊರಿಗೂ. ಅದರಿಂದ ಈ ಅನ್ಯಾಯನ ನಮಗೆ ನಿವಾರಣೆ ಮಾಡಿಬಿಟ್ಟು ಒಳ್ಳೇದು ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಅದರೊಂದಿಗೆ ಈ ಜಮೀನನ್ನು ನಮ್ಮ ಗೋಮಾಳ ಅಂತ ಪರಿವರ್ತನೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ತಹಸೀಲ್ದಾರ್ ಸಾಹೇಬರಲ್ಲಿ ಮನವಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸೋಲಾರ್ ಪ್ಲಾಂಟೇಶನ್ ಮಾಡಿಕೊಡುದು ಅಂತ ನಮ್ಮ 2 ಗ್ರಾಮಸ್ಥರುಗಳು ಮನವಿ ಮಾಡ್ಕೊತಾ ಇದ್ದೀನಿ ಸರ್. ರಾಜು ಅಂತ ಬೂದಂಬಳ್ಳಿ ಮೂಳೆ ಗ್ರಾಮದವರು. ಈ ನಮ್ಮ 2 ಗ್ರಾಮದವ್ರದ ಹೋರಾಟ ಏನಂದರೆ, 19 ಎಕರೆ ಜಮೀನು ಇರ್ತಕ್ಕಂಥದ್ದು ಹೈನುಗಾರಿಕೆ ಜೀವನ ನಡೆಸೋದ್ರಿಂದ ನಾವು ಈ ಜಮೀನನ್ನ ನಾವು ಇದನ್ನು ಹೋರಾಟ ಮಾಡಿ ನಾವು ಗೆಲ್ಲಬೇಕು ಅಂತ ಆಲ್ರೆಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದು. ಯಾರೋ ಹಿಂದೆ ಶಿಲ್ಪನಾಗ್ ಮೇಡಮ್ ಯಾರೋ DC ಅವರು ಇದ್ದಾಗ ಅದನ್ನು ಆದೇಶ ಮಾಡೋಣ ಅಂತ ಹೇಳ್ತಾರೆ. ಸೋಲಾರ್ನವರು ಬಂದು ಇಲ್ಲಿ ನಾವು ಮಾಡ್ತಿದ್ದೀವಿ, ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು. ಇಲ್ಲ ನಮಗೆ ನಾವು ಎಲ್ಲ ಬಡ ಜನ ಇರೋದು. ಹಸುಗಳು, ದನ ಕರುಗಳಿಗೆ ಜಾಗನೇ ಇಲ್ಲ. ಎಲ್ಲ 10 ಗುಂಟ 20 ಗುಂಟ ಜಮೀನು ಇರತಕ್ಕಂಥ ಜನ ಎಲ್ಲೂ ಜಾಗ ಇಲ್ಲದಾಗ ಮಾಡ್ತಾರೆ. ಕಬ್ಬು ಹಾಕೊಳ್ಳೋದು, ರಾಗಿ ಹಾಕೊಳ್ಳೋದು, ಅವ್ರು ಜೀವನ ಮಾಡ್ತಾರೆ. ದನ ಕರುಗಳಿಗೆ ಮೇವು ಮೇಯಿಸೋದಕ್ಕೆ ದಾರಿನೇ ಇಲ್ಲ ಎಲ್ಲೂ. ಅದಕ್ಕೆ ನಮ್ಗೆ ಜೀವನ ಮಾಡೋಕೆ ಇದನ್ನು ಬಿಟ್ಕೊಡೋಕೆ ತಯಾರಿಲ್ಲ. ತಾವು ಮಾಡಿರತಕ್ಕಂಥ ಆದೇಶನ ರದ್ದುಪಡಿಸಿ ನಮ್ಗೆ ಈ ಜಾಗವನ್ನು ಮೀಸಲಾಗಿ ಬಡ ಕುಟುಂಬಗಳಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಉಪಾರ್ಜನಾಂಗಿರ್ಬೋದು, SC ST ಇರ್ಬೋದು, ಎಲ್ಲ ಬಡ ಕುಟುಂಬಗಳು. ಆ ಬಡ ಕುಟುಂಬಗಳಿಗೆ ಈ ಜಮೀನನ್ನು ಆಧಾರವಾಗಿ ಸರ್ಕಾರದ ವತಿಯಿಂದ ನಮಗೆ ಗೋಮಾಳ ಅಂತ ಮಂಜೂರು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ DC ಅವರಲ್ಲಿ, ತಹಸೀಲ್ದಾರಲ್ಲಿ ಮತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ನಾವು ಹೇಳ್ತಿದ್ವಿ. ನಮ್ಮ ಗ್ರಾಮದಲ್ಲಿ
19 ಎಕರೆ 37 ಗುಂಟೆ ಜಮೀನು ಇದು ಸರ್ಕಾರಿ ಜಮೀನಿದ್ದು 2 ಗ್ರಾಮಗಳಿಗೆ ಇದು ಅತ್ಯಂತ ಒಂದು ಮೂಲಭೂತವಾಗಿ ಅತ್ಯಂತ ಅವಶ್ಯಕತೆ ಆಗಿದೆ. ಯಾಕಂದರೆ 2ರಿಂದ ದನಗಳು ಒಂದು 320 ಹಸುಗಳು 25ರಿಂದ 30 ಎಮ್ಮೆಗಳು ಎಲ್ಲ ಜಾನುವಾರು ಸಂಖ್ಯೆ ಒಟ್ಟಾರೆ 350 ಜಾನುವಾರಿದೆ. ಈ ಜಾನುವಾರುಗಳಿಗೆ ನಾವು ಸರ್ಕಾರದ ಹಿಂದೆ ಹೈಕೋರ್ಟ್ನ ಒಂದು 2006ರ ಆದೇಶದಂತೆ ಒಂದು 100 ಜಾನುವಾರಿಗೆ 12 ಹೆಕ್ಟೇರ್ ಮೀಸಲಿಡಬೇಕು ಅಂತಕ್ಕಂಥದ್ದು ಒಂದು ಆದೇಶ ಇದೆ ಎಲ್ಲ ಒಂದು ಜಿಲ್ಲಾಡಳಿತಕ್ಕೆ. ಆ ಒಂದು ನಿಟ್ಟಿನಲ್ಲಿ ನಮಗೆ ಇರ್ತಕ್ಕಂಥ ಜಾನುವಾರುಗಳಿಗೆ ಕನಿಷ್ಠ ಪಕ್ಷ ಒಂದು 75 ಎಕರೆ ಯಾರು ಕೂಡ ಸರ್ಕಾರಿ ಜಮೀನು ಬೇಕು. ಈಗ ಇಲ್ಲಿರ್ತಕ್ಕಂಥದ್ದು 19 ಎಕರೆ. ಅದರಿಂದ ತಾವು ದಯಮಾಡಿ ನಾವು ತಹಸೀಲ್ದಾರರಿಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದೇನಪ್ಪ ಅಂತಂದರೆ, ಈ ಒಂದು ಏನದೇ 19 ಎಕರೆ 37 ಗುಂಟೆ ಈ ಜಮೀನನ್ನು ನೀವು ಗೋಮಾಳವಾಗಿ ಅದನ್ನು ಪರಿವರ್ತನೆ ಮಾಡಿ ಮೀಸಲಿಡಬೇಕು. ಈ ಒಂದು ಜಮೀನು 2 ಜನಗಳು ಅಂದರೆ 2 ಗ್ರಾಮದ ಒಂದು ಮುಖ್ಯ ಕಸುಬು ಏನಪ್ಪ ಅಂತಂದರೆ ಹೈನುಗಾರಿಕೆ. ಇದನ್ನೇ ನಾವು ಮುಖ್ಯವಾಗಿ ನಾವು ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥದ್ದು 2 ಗ್ರಾಮದ ಜನ. ಈ ಹೈನುಗಾರಿಕೆ ಅಂತಂದರೆ ಈಗ ಒಂದು ದನ ಕರುಗಳನ್ನು ಬಿಟ್ಟು ಮೇಯಿಸೋದಕ್ಕಾಗಲಿ, ಇನ್ನೂ ಒಂದು ವಿಚಾರ ಏನಂದರೆ ಕುರಿಗಳು ಅಥವಾ ಮೇಕೆಗಳು ಇವನ್ನೆಲ್ಲವನ್ನು ಕೂಡ ಮೇಯಿಸೋದಕ್ಕೆ ಜಾಗ ಬೇಕು. ಈ ಒಂದು ಜಾಗ ಬಿಟ್ಟರೆ ಎಲ್ಲೂ ಕೂಡ ಒಂದು ಚದರ 30-40 ಕೂಡ ಜಾಗ ಇಲ್ಲ, ಎಲ್ಲೂ ಕೂಡ ಜಾಗ ಇಲ್ಲ. ಅದರಿಂದ ಈ ರೈತರ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಈ ಒಂದು ಜಮೀನನ್ನು ಗೋಮಾಳವಾಗಿ ಮೀಸಲಿಟ್ಟು ನಮ್ಮ 7 ಗ್ರಾಮದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. ನನ್ನ ಹೆಸರು ಕಾಮಶೆಟ್ಟಿ ಅಂತೇಳಿ, ನಾವು ಬೂದಂಬಳ್ಳಿ ಮೂಳೆ ಮಾಜಿ ಚೇರ್ಮನ್. ನೋಡಿ, ಇದು ನಮ್ಮ ಬೂದಂಬಳ್ಳಿ ಮೂಳೆಗೆ ಈ ಜಾಗ ಬಿಟ್ಟರೆ ನಮ್ಮ ದನ ಕರುಗಳ ನಿಂತ್ಕೊಳ್ಳೋದಕ್ಕೆ ಜಾಗನೇ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಜಾಗ ಬಿಟ್ಕೊಡೋಕ್ಕೆ ಇರಲಿಲ್ಲ. ಯಾಕೆ ಗೊತ್ತು ಅಂದರೆ, ಜಾನುವಾರುಗಳು ನಮ್ಮ ಅದೇ ಕಸುವಾಗಿದೆ. ನಮ್ಮ 7 ಗ್ರಾಮಕ್ಕೂ ಕೂಡ ದನ ಕರುಗಳ ಬಿಟ್ಟರೆ ಮೇಯ್ಸೋಕ್ಕೆ ಜಾಗನೇ ಇಲ್ಲ. ಇನ್ನು ಯಾವ ವಿಧವಾದ ಜಾಗನೂ ಇಲ್ಲ. ಈ ಜಾಗ ಬಿಟ್ಟರೆ ಜಾಗನೇ ಇಲ್ಲ. ಆದ್ದರಿಂದ ನಾವು ಸರ್ಕಾರಕ್ಕೆ ಮನವಿ ಕೊಡೋದೇನು ಅಂತಂದರೆ, ಈ ಜಾಗನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋಕ್ಕೆ ತಯಾರಿಲ್ಲ. ನಮ್ಮ ದನ ಕರ ಮೇಯಕ್ಕೆ ಜಾಗ ಇಲ್ಲ. ಆದ್ದರಿಂದ ತಾವು ದಯಮಾಡಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಈಗ ಬರಲಿ, ಅವ್ರ ಜೊತೆ ನಾವು ಮಾತಾಡ್ತೀವಿ, ಅವ್ರು ಹೇಳ್ತೀವಿ, ನಾವು ಯಾವುದೇ ಕಾರಣಕ್ಕೂ ಜಾಗ ಬಿಟ್ಕೊಳಕ್ಕೆ ತಯಾರಿಲ್ಲ ಅಂಥೇಳಿ. ನಾವು ಸುಮಾರು ವರ್ಷಗಳ ಕಾಲದಿಂದ ಕೂಡ ನಾವು ನೋಡ್ತಾ ಇದ್ದೀವಿ. ಸುಮಾರು ಜನ ನಾವು ಅರ್ಜಿನ ಮನವಿಯನ್ನು ಕೊಟ್ಟಿದ್ದೀವಿ. ಯಾರಿಗೆ? ತಹಸೀಲ್ದಾರ್ಗೆ ಮತ್ತು DC ಅವ್ರಿಗೆ ಅರ್ಜಿನ ಮನವಿಯನ್ನು ಕೊಟ್ಟಿದ್ದೀವಿ. ಕೊಟ್ಟಿದ್ರು ಕೂಡ ಅವರು ಮತ್ತೆ ಅದಕ್ಕೆ ನಾವು ಸೋಲಾರ್ ಹಾಕಬೇಕು ಅಂತೇಳಿ ಬರ್ತಾ ಇದ್ದಾರೆ. ನಮ್ಮ ದನ ಕರುಗಳ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಳಕ್ಕೆ ತಯಾರಿಲ್ಲ ಸರ್. ಗೋಮಾಳ ಮಾಡಿದ್ದೀನಿ. ಆದ್ದರಿಂದ ಇದು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಳ್ಳೋದ್ರಿಂದ ಗೋಮಾಳ ಮಾಡಿ ನಮ್ಮ ದನ ಕರ ಮೇಯಕ್ಕೆ ನಾವು ಮಾಡಿಕೊಡ್ಬೇಕು ಅಂತ ಅಷ್ಟೇ ನಮ್ದು ಮನವಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.